ಆಸರೆ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ ನಿನ್ನನೆಂದು ಮರೆಯಲಾರೆ ನಿನ್ನನೆಂದು ಮರೆಯಲಾರೆ ನಿನ್ನ ನಗಲಿ ಬದುಕಲಾರೆ ನೀನೆ ನನಗೆ ಆಸರೆ ಬಾಬಾ ನನಗೆ ಆಸರೆ
ಶಿವ ಮಿಲನದ ಸಮಯವಿದು. ಮಿಲನದ ಸಮಯವಿದು ಮನ ಪಕ್ಷಿ ಪಕ್ಷಿ ಶಿವ ಮಿಲನದ ಪರಮ ಸುಖದಲ್ಲಿ ಅರಳಿವೆ ತನು ಮನ ಹೂವುಗಳು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು ಮಸ್ತ ಪವನವು ಸುಗಂಧಿತವನವು ಮಸ್ತ ಪವನವು ಸುಗಂಧಿತವನವು ಮಂಗಲ ಮಿಲನದ ವೇಳೆಯಿದು ಮನ ಪಕ್ಷಿನಿ ಹಾರುವ ತನಕೆ ಶಿವ ಮಿಲನದ ಸಮಯವಿದು ಮನ ಪಕ್ಷಿ ಓಂ ಶಾಂತಿ 22/1/71 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು. ಇದರಲ್ಲಿ ಬಾಬಾ ಹೃದಯ ಸಿಂಹಾಸನ ಅಧಿಕಾರಿ ಮಕ್ಕಳ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ. ಅದೇ ಮುರಳಿಯಲ್ಲಿ ಬಾಬಾ ಮುಂದೆ ಹೇಳ್ತಾ ಇದ್ದಾರೆ,
ನೀವೆಲ್ಲರೂ ಜನರಿಗೆ ನಿಮ್ಮ ಗುರಿಯನ್ನು ಹೇಳ್ತೀರಿ. ಸರ್ವಗುಣ ಸಂಪನ್ನ ಆಗುವುದು, ದೇವತಾ ಆಗೋದು ಅಂತ. ದೇವತೆಗಳ ಮಹಿಮೆ ಆಗಿದೆ ಸರ್ವಗುಣ ಸಂಪನ್ನ ಅಂತ. ಆ ಥರ ನೀವು ಸಹ ನಿಮಿತ್ಯ ಶಿಕ್ಷಕಿಯರು ಅಥವಾ ಜ್ಞಾನ ಹೇಳುವಂಥವರು, ನೀವು ಗುಣಸಂಪನ್ನ ಆಗಿ ಯಾರಿಗೆ ನೀವು ಜ್ಞಾನ ಹೇಳ್ತೀರಿ ಅವರಲ್ಲಿನೂ ಗುಣಗಳನ್ನು ತುಂಬುವ ಪುರುಷಾರ್ಥ ಮಾಡಬೇಕು, ಸೇವೆ ಮಾಡಬೇಕು. इसलिए कहा कि सर्व बातें उन्हों में भरने से वह फल भी ऐसा लायक बनेगा. ಬಾಬಾ ಹೇಳ್ತಾರೆ, ಸ್ಥೂಲವಾದ ಹಣ್ಣುಗಳು ನನಗೆ ಬೇಕಿಲ್ಲ, ಆದರೆ ಉತ್ತಮವಾದ ಚೈತನ್ಯ ಫಲಗಳನ್ನು ತಯಾರು ಮಾಡಿ, ಕ್ವಾಲಿಟಿ ಆತ್ಮರನ್ನು ತಯಾರು ಮಾಡಿ ನನ್ನ ಹತ್ತಿರ ಕರ್ಕೊಂಡು ಬನ್ನಿ. साकार में भी कोई चीज़ लाते थे तो क्या देखते थे? बाप दादा के आगे भी ऐसे फल तैयार करते हैं, वही सामने ला सकते. इसलिए यह ध्यान रखना, जितना जो स्वयं गुणों से संपन्न होता है उतना औरों में भी भर सकता है. ಸೇವೆ ಮಾಡುವಂಥವರು ತಾವು ಎಷ್ಟು ಗುಣಸಂಪನ್ನ ಆಗಿರ್ತಾರೆ ಅಷ್ಟೇ ಆ ಗುಣವನ್ನು ಅವರು ಬೇರೆಯವರಲ್ಲೂ ಸಹ ತುಂಬುತ್ತಾ ಹೋಗ್ತಾರೆ. ಹರೇಕ್ ರಚಯಿತಾ ಕಿ ಸೂರತ್ ರಚನಾ ಸೆ ದಿಖಾಯಿ ದೇತಿ. ರಚಯಿತನ ಲಕ್ಷಣಗಳು ರಚನೆಯಲ್ಲಿ ಕಾಣಿಸ್ತವೆ. ಸರ್ವಿಸ್ ಆಪ್ ಲೋಗೋं के लिए एक दर्पण है, जिस दर्पण द्वारा अपने अंदर की स्थिति को देख सकते. ನೀವೇನು ಸೇವೆ ಮಾಡ್ತೀರಿ ಅದು ನಿಮ್ಮ ಪುರುಷಾರ್ಥದ ಕನ್ನಡಿಯಾಗಿರ್ತದೆ. ಸೇವೆಯಲ್ಲಿ ಎಷ್ಟು ಸಫಲತೆ ಸಿಗುತ್ತೋ ಅಷ್ಟೇ ನಿಮ್ಮ ಪುರುಷಾರ್ಥ ಸರಿ ಇದೆ ಅಂತ ಅರ್ಥ. ಈ ಸೇವೆಯ ದರ್ಪಣದಲ್ಲಿ ನಿಮ್ಮ ಆಂತರಿಕ ಸ್ಥಿತಿಯನ್ನು ನೀವು ನೋಡ್ಕೋಬಹುದು. ನಿಮ್ಮ ಯೋಗ ಎಷ್ಟಿದೆ, ಜ್ಞಾನ ಎಷ್ಟಿದೆ, ನಿಮ್ಮಲ್ಲಿ ಧಾರಣೆ ಎಷ್ಟಿದೆ, ಎಲ್ಲವೂ ಸಹ ಸೇವೆಯ ಸಫಲತೆಯಿಂದ ಗೊತ್ತಾಗ್ತದೆ. जैसे दर्पण में अपनी सूरत सहज और स्पष्ट दिखाई देती है, ಹೇಗೆ ದರ್ಪಣದಲ್ಲಿ ನಿಮ್ಮ ಮುಖ ಸಹಜವಾಗಿ ಕಾಣಿಸ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ. ऐसे सर्विस के दर्पण द्वारा अपनी फीचर्स सूरत नहीं सीरत का सहज स्पष्ट साक्षात्कार होता है. ಹಾಗೆ ಸೇವೆಯ ಮೂಲಕ ನಿಮ್ಮ ಮುಖ ಅಲ್ಲ, ನಿಮ್ಮ ಸ್ವಭಾವದ ಸಾಕ್ಷಾತ್ಕಾರ ಸಹಜವಾಗಿ ಆಗಿಬಿಡ್ತದೆ. ಸೇವೆಯ ದರ್ಪಣದಲ್ಲಿ ನಿಮ್ಮ ಸ್ಥೂಲವಾದ ಮುಖ ಅಲ್ಲ, ಆದರೆ ನಿಮ್ಮ ಸ್ವಭಾವ, ಸಂಸ್ಕಾರ, ಗುಣಗಳು ಪ್ರತ್ಯಕ್ಷವಾಗಿ ಕಾಣಿಸ್ತವೆ, ಅದರ ಸಾಕ್ಷಾತ್ಕಾರ ಆಗ್ತದೆ. ವಹ ಹೇ ಸೂರತ್ ಕಾ ಐನಾ, ಯಹ ಹೇ ಸೀರತ್ ಕಾ ಐನಾ. ಸ್ಥೂಲವಾದ ಕನ್ನಡಿ ಮುಖ ನೋಡುವಂಥ ಕನ್ನಡಿ. ಸೇವೆ ಎಂಬ ಕನ್ನಡಿ ನಮ್ಮ ಸ್ವಭಾವ ನೋಡುವಂತಹ ಕನ್ನಡಿ. हर एक को अपना साक्षात्कार ಸ್ಪಷ್ಟ ಹೋತಾ ಹೈ. ಪ್ರತಿಯೊಬ್ಬರಿಗೂ ನಿಮ್ಮ ಸಾಕ್ಷಾತ್ಕಾರ ಸ್ಪಷ್ಟವಾಗಿ ಕಾಣ್ತಾ ಇದೆ. होना चाहिए. अगर अब तक स्पष्ट साक्षात्कार नहीं होगा तो अपने को संपूर्ण कैसे बना सके. ನಿಮ್ಮ ಸ್ಥಿತಿ ಏನು, ನಿಮ್ಮ ಪುರುಷಾರ್ಥ ಏನು, ನಿಮ್ಮ ಚಾರ್ಟ್ ಏನು, ಎಷ್ಟರ ಮಟ್ಟಿಗೆ ನೀವು ತಂದೆಯ ಸಮಾನ ಆಗಿದ್ದೀರಿ, ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಸಾಕ್ಷಾತ್ಕಾರ ಆಗಬೇಕಂದ್ರೆ ಏನು, ಸ್ಪಷ್ಟವಾಗಿ ಅದು ನಿಮಗೆ ಗೊತ್ತಾಗಬೇಕು, ಕಾಣಿಸ್ಬೇಕು.
ದಿವ್ಯ ದೃಷ್ಟಿಯಿಂದ ನೋಡುವುದಕ್ಕೆ ಮಾತ್ರ ಸಾಕ್ಷಾತ್ಕಾರ ಅಂತ ಹೇಳೋದಿಲ್ಲ. ಜ್ಞಾನದ ಮೂಲಕ ಅರ್ಥ ಮಾಡಿಕೊಂಡು ಒಂದು ಸಾಕ್ಷಾತ್ಕಾರನೇ. ಈ ಆತ್ಮಜ್ಞಾನ ತಿಳ್ಕೊಂಡಿದ್ದೀವಿ ಅಂದರೆ ಅರ್ಥ ಏನು? ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇವೆ. ಪರಮಾತ್ಮನ ಜ್ಞಾನ ಅರ್ಥ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ. ದಿವ್ಯ ದೃಷ್ಟಿಯಿಂದನೇ ಒಂದು ಚಿತ್ರ ನೋಡಬೇಕಂತಲ್ಲ. ಹಾಗೆ ನಿಮ್ಮ ಸ್ಥಿತಿಯ ಸಾಕ್ಷಾತ್ಕಾರ ನಿಮಗೆ ಸ್ಪಷ್ಟವಾಗಿ ಅನುಭವ ಆಗ್ತಾ ಇದೆ. अगर अब तक स्पष्ट साक्षात्कार नहीं होगा तो अपने को संपूर्ण कैसे बना सकेंगे? ಇಲ್ಲಿಯ ತನಕ ನಿಮಗೆ ಸ್ಪಷ್ಟ ಸಾಕ್ಷಾತ್ಕಾರ ಆಗ್ತಿಲ್ಲ, ನಿಮ್ಮ ಸ್ಥಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಿಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಇನ್ನು ನೀವು ಯಾವಾಗ ಸಂಪೂರ್ಣ ಆಗುವುದು? जब अपनी कमजोरियों का मालूम होगा तब तो शक्ति भर सकेंगे. ಮೊದಲು ನಿಮ್ಮ ದುರ್ಬಲತೆಗಳನ್ನು ಗುರುತಿಸ್ಕೊಳ್ರಿ, ದುರ್ಬಲತೆ ಏನು ಅಂತ ತಿಳ್ಕೊಳ್ಳಿ. ಆಗ ಆ ದುರ್ಬಲತೆಯನ್ನು ತೆಗೆದುಹಾಕಿ ಶಕ್ತಿಯನ್ನು ತುಂಬಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. इसलिए अगर स्वयं के साक्षात्कार में कोई स्पष्टीकरण न हो तो निमित्त बनी हुई बहनों द्वारा मदद लेकर अपना स्पष्ट साक्षात्कार करने का प्रयत्न जरूर करना. ಒಂದು ವೇಳೆ ನಿಮಗೆ ನಿಮ್ಮ ಸ್ಥಿತಿಯ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ನಿಮಿತ್ತ ಶಿಕ್ಷಕಿಯರಿಗೆ ಕೇಳಿ, ನಿಮ್ಮ ಪುರುಷಾರ್ಥ ಏನಿದೆ, ನಿಮ್ಮ ಸ್ಥಿತಿ ಏನಿದೆ, ನೀವೇನು ಮಾಡಬೇಕು, ಪ್ರತಿಯೊಂದನ್ನು ನೀವು ನಿಮಿತ್ತರಿಗೆ ಕೇಳಿ ತಿಳ್ಕೋಬಹುದು. यह बाप दादा का काम नहीं है, बाप दादा का कर्तव्य है इशारा देना. ನಿಮ್ಮ ಪ್ರಶ್ನೆಗಳನ್ನು, ನಿಮಗೆ ಬೇಕಾದ ವಿಷಯಗಳನ್ನು, ನಿಮ್ಮ ಸ್ಥಿತಿಯ ಬಗ್ಗೆ ಕೇಳಬೇಕಾದ ಪ್ರಶ್ನೆಗಳನ್ನು ನೀವು ಮಧುಬನಕ್ಕೆ ಬಂದು ಬಾಬಾವ್ರಿಗೆ ಕೇಳಬಾರ್ದು. ಅದು ಬಾಬನ ಕೆಲಸ ಅಲ್ಲ. ಬಾಬಾ ಸೂಚನೆ ಕೊಡ್ತಾರೆ ಮುರಳಿಯ ಮೂಲಕ. ನಿಮಗೆ ಎಲ್ಲ ರೀತಿಯ ಸ್ಪಷ್ಟೀಕರಣ ನೀಡುವಂಥ ಸೇವೆ ನಿಮಿತ್ತ ಶಿಕ್ಷಕಿಯರು ಮಾಡ್ತಾರೆ, ಹಿರಿಯ ಸಹೋದರ ಸಹೋದರಿಯರು ಮಾಡ್ತಾರೆ, ದಾದಿ ದೀದಿಯವರು ಮಾಡ್ತಾರೆ. ಅದು ನನ್ನ ಕೆಲಸ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಟೀಚರ್ಸ್ಗೆ ಫೀಚರ್ಸ್ ಕೈಸೆ ಹೋನೆ ಚಾಯಿ. ನಿಮಿತ್ತ ಶಿಕ್ಷಕಿಯರ ಲಕ್ಷಣಗಳು ಹೇಗಿರಬೇಕು? टीचर्स को अपने फरिश्तेपन के फीचर्स द्वारा सर्विस करनी चाहिए. ನಿಮಿತ್ತ ಶಿಕ್ಷಕಿಯರು ತಮ್ಮ ಫರಿಷ್ಠಾ ಸ್ಥಿತಿಯ ಮೂಲಕ ಸೇವೆ ಮಾಡಬೇಕು. टीचर्स द्वारा यह शब्द अब तक नहीं निकलने चाहिए कि यह मेरी नेचर है. ಶಿಕ್ಷಕಿಯರ ಮೂಲಕ ಇಂಥ ಶಬ್ದಗಳು ಬರಬಾರದು. ಇದು ನನ್ನ ಹಳೆ ಸ್ವಭಾವ, ಇದು ನನ್ನ ಹಳೆ ಸಂಸ್ಕಾರ, ಇದು ನನ್ನ ಹಳೆಯ ಅಭ್ಯಾಸ, ನಾನಿರೋದೇ ಹೀಗೆ ಎಂಬ ಶಬ್ದಗಳು ಶಿಕ್ಷಕಿಯರ ಬಾಯಲ್ಲಿ ಬರಬಾರದು. ಯಹ ಕಹನ ಶಕ್ತಿಹೀನತಾ ಕಿ ನಿಶಾನಿ. ಆ ಥರ ಹೇಳುವುದು ಶಕ್ತಿಹೀನತೆಯ ಗುರುತು, ದುರ್ಬಲತೆಯ ಗುರುತಾಗಿ. ಪುರುಷಾರ್ಥ शब्द से यूज़ नहीं करते, परंतु पुरुषार्थ शब्द पुरुषार्थ से छुड़ाने का साधन बना दिया है. ಪುರುಷಾರ್ಥ ಎಂಬ ಶಬ್ದ ಒಳ್ಳೆ ಪುರುಷಾರ್ಥ ಮಾಡಲಿಕ್ಕಾಗಿ ಉಪಯೋಗಿಸ್ತಾ ಇಲ್ಲ ಬಾಬೋರ್ ಮಕ್ಕಳು. ಇನ್ನೂ ನಾವು ಪುರುಷಾರ್ಥಿ ಆಗಿರೋದ್ರಿಂದ ಇನ್ನೂ ತಪ್ಪುಗಳನ್ನು ಮಾಡ್ತೀವಿ, ಅಲಕ್ಷ್ಯ ಮಾಡ್ತೀವಿ, ಹುಡುಗಾಟಿಕೆ ಮಾಡ್ತೀವಿ, ಇನ್ನೂ ನಾವು ಸಂಪೂರ್ಣ ಆಗಿಲ್ಲ, ನಾವಿನ್ನೂ ಪುರುಷಾರ್ಥಿ ಅಂತ ಹೇಳ್ತಿರ್ತಾರೆ. ಪುರುಷಾರ್ಥಿ ಎಂಬ ಶಬ್ದ ಒಳ್ಳೆಯ ಪುರುಷಾರ್ಥದಿಂದ ದೂರ ಹೋಗಲಿಕ್ಕೆ ಉಪಯೋಗಿಸ್ಕೊಡ್ತಾ ಇದೆ. ಆದರೆ ನಿಜವಾದ ಪುರುಷಾರ್ಥಿ ಅಂದರೆ ಒಮ್ಮೆ ಮಾಡಿದ ತಪ್ಪನ್ನು ಯಾರು ಮತ್ತೊಮ್ಮೆ ಮಾಡೋದಿಲ್ಲ, ಪೂರ್ಣ ಗಮನ ಕೊಟ್ಟು
ಸಾಧನೆ ಮಾಡ್ತಾರೆ, ಪುರುಷಾರ್ಥ ಮಾಡ್ತಾರೆ, ಅವರು ನಿಜವಾದ ಪುರುಷಾರ್ಥಿಗಳು. इसलिए आप लोगों के शब्द रचना द्वारा भी आपके सामने आते. ಯಾರಾದರೂ ನಿಮಗೆ ಸ್ವಲ್ಪ ಸೂಚನೆ ಕೊಟ್ಟರೆ, ತಿದ್ಕೊಳ್ಳಿಕ್ಕೆ ಹೇಳಿದರೆ ಏನಂತಾರೆ ಬಾಬೋರ ಮಕ್ಕಳು? ನಾವಿನ್ನೂ ಪುರುಷಾರ್ಥಿ ಇದ್ದೇವೆ, ನಾವಿನ್ನೂ ಸಂಪೂರ್ಣ ಆಗಿಲ್ಲ ಅಂತ ಹೇಳ್ತೀರಿ. ಒಂದು ವೇಳೆ ನಿಮಿತ್ತ ಶಿಕ್ಷಕಿಯರು ಆ ಥರ ಹೇಳಿದರೆ ವಿದ್ಯಾರ್ಥಿಗಳು ಅದನ್ನೇ ಹೇಳಲಿಕ್ಕೆ ಶುರು ಮಾಡ್ತಾರೆ. इसलिए सदैव ऐसे समझो जैसे कोई गुंबज में आवाज़ किया जाता है तो वह लौटकर अपने पास आ जाता है. ನೀವು ಯಾರನ್ನ ತಯಾರು ಮಾಡ್ತೀರಿ ಅವರು ನಿಮ್ಮ ಥರನೇ ಮಾತಾಡ್ತಾರೆ. ನೀವು ನಾವಿನ್ನೂ ಪುರುಷಾರ್ಥಿ ಅಂತ ಹೇಳಿದರೆ ಅವರು ಏನಂತಾರೆ? ನಾವು ಪುರುಷಾರ್ಥಿ ಅಂತ ಹೇಳ್ತಾರೆ. ಹೇಗೆ ಒಂದು ಗುಮ್ಮಟದಲ್ಲಿ ಶಬ್ದ ಮಾಡಿದರೆ ಆ ಶಬ್ದ ಮತ್ತೆ ನಮಗೇ ವಾಪಸ್ ಬರ್ತದೆ, ಹಾಗೆ ನೀವೇನು ಮಾತಾಡ್ತೀರಿ, ಏನು ಮಾಡ್ತೀರಿ, ಹೇಗಿರ್ತೀರಿ, ಪ್ರತಿಯೊಂದನ್ನು ನಿಮ್ಮ ವಿದ್ಯಾರ್ಥಿಗಳು ಕಾಪಿ ಮಾಡ್ತಿರ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಇತನಾ ಅಟೆನ್ಷನ್ ಅಪ್ನೆ ಸಂಕಲ್ಪೋಂ ಪರ್ ಭಿ ರಖನಾ. ಅಷ್ಟು ಗಮನ ನೀವು ನಿಮ್ಮ ಸಂಕಲ್ಪಗಳ ಮೇಲೇನೂ ಕೊಡಬೇಕು. ಅದರ ಬಗ್ಗೆನೂ ಎಚ್ಚರಿಕೆ ವಹಿಸಿ ಸಂಕಲ್ಪ ಮಾಡಬೇಕು. ಕहाँ कहाँ से यह समाचार आते हैं, कौन से. ಒಮ್ಮೊಮ್ಮೆ ಭಿನ್ನ ಭಿನ್ನ ಸ್ಥಾನಗಳಿಂದ ಸಮಾಚಾರ ಬರ್ತದೆ. ಯಾವ ಸಮಾಚಾರ ಬರ್ತದೆ? कि आजकल स्टूडेंट सुनते नहीं, मेहनत करते हैं लेकिन आगे नहीं बढ़ते, वहाँ के वहाँ खड़े हैं. ಟೀಚರ್ಸ್ಗಳು ಬಾಬೋರ್ಗೆ ಹೇಳ್ತಾರಂತೆ, ಬಾಬಾ ಇತ್ತೀಚಿನ ವಿದ್ಯಾರ್ಥಿಗಳು ಟೀಚರ್ಸ್ಗಳ ಮಾತನ್ನು ಕೇಳೋದಿಲ್ಲ. ಸ್ವಲ್ಪ ಶ್ರಮಪಟ್ಟು ಪುರುಷಾರ್ಥ ಮಾಡ್ರಿ ಅಂದರೆ ಮಾಡೋದಿಲ್ಲ. ಎಲ್ಲಿರ್ತಾರೆ ಅಲ್ಲೇ ನಿಂತ್ಕೊಂಡಿರ್ತಾರೆ. ಇಂಥ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಶಿಕ್ಷಕಿಯರು ಬಾಬೋರ ಹತ್ರ ತಮ್ಮ ಸಮಾಚಾರ ಹೇಳ್ತಾರೆ. ಯ ರಿಸಲ್ಟ್ ಕ್ಯೋ ಹೇ, ಇಂತಹ ರಿಸಲ್ಟ್ ಯಾಕೆ ಕಾಣಿಸ್ತಾ ಇದೆ? ಯಹ ಬಿ ಅಪ್ನಿ ಸ್ಥಿತಿ ಕಾ ರಿಟರ್ನ್ ಹೇ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಸ್ಥಿತಿಯ ಪ್ರತಿಫಲ ಆಗಿದೆ ಅಂತ ಹೇಳ್ತಾರೆ. ನೀವು ನಿಂತಲ್ಲೇ ನಿಂತಿರ್ತೀರಿ, ವಿದ್ಯಾರ್ಥಿಗಳು ನಿಂತಲ್ಲಿ ನಿಲ್ತಾರೆ. ನೀವು ಪರಿಶ್ರಮ ಪಡಲ್ಲ ಅಂದರೆ ಅವರು ಪರಿಶ್ರಮ ಪಡೋದಿಲ್ಲ. ನೀವು ಪುರುಷಾರ್ಥಿ ಅಂತ ಹೇಳಿದರೆ ಅವರು ಪುರುಷಾರ್ಥಿ ಅಂತ ಹೇಳ್ತಾರೆ. ರಚಯಿತ ಹೇಗಿರ್ತಾರೋ ಹಾಗೆ ರಚನೆ ತಯಾರಾಗ್ತದೆ ಅಂತ ಹೇಳ್ತಾರೆ ಬಾ. क्योंकि स्टूडेंट भी चलते चलते निमित्त बनी हुई टीचर्स की कमजोरियों को परख कर उसका एडवांटेज उठाते. ಯಾಕೆ ಅಂದರೆ ವಿದ್ಯಾರ್ಥಿಗಳು ಸಹ ಪುರುಷಾರ್ಥದಲ್ಲಿ ನಡೀತಾ ನಡೀತಾ ಶಿಕ್ಷಕಿಯರ ಕೊರತೆಗಳನ್ನು, ದುರ್ಬಲತೆಗಳನ್ನು ನೋಡಿ ಅದರ ಲಾಭ ತಗೋತಾರೆ. ವಾಸ್ತವಿಕವಾಗಿ ನೋಡಬಾರ್ದು, ಬಾಬೋರ್ನ ನೋಡಿ ಪುರುಷಾರ್ಥ ಮಾಡಬೇಕು. ನಿಮಗೆ ಜ್ಞಾನದ ಪ್ರಾರಂಭದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಷ್ಟು ಉತ್ಸಾಹ, ಎಷ್ಟು ಪ್ರೀತಿ, ಎಷ್ಟು ಉಲ್ಲಾಸ, ಎಷ್ಟು ಖುಷಿ ಇರ್ತದೆ. ಯಾವಾಗ ಹೋಗಿ ಬಾಬನ ಮುರಳಿ ಕೇಳೋಣ, ಯಾವಾಗ ಸೆಂಟರ್ಗೆ ಹೋಗೋಣ ಅಂತ ಇರ್ತದೆ. ಹೊಸದಾಗಿ ಬಂದಾಗ ಟೀಚರ್ಸ್ಗಳ ಬಗ್ಗೆನೂ ಎಷ್ಟು ಗೌರವ ಇರ್ತದೆ. ಅವರಿಗೆ ನೀವು ಮಾತೃ ಸಮಾನ ದೃಷ್ಟಿಯಿಂದ ನೋಡ್ತಿರ್ತೀರಿ. ನಿಧಾನಕ್ಕೆ ಆ ಉತ್ಸಾಹ, ಖುಷಿ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂದರೆ ಎಲ್ಲರನ್ನೂ ನೋಡ್ಲಿಕ್ಕೆ ಶುರು ಮಾಡ್ತೀರಿ. ನಿಧಾನಕ್ಕೆ ಹಳೆ ವಿದ್ಯಾರ್ಥಿಗಳನ್ನು ನೋಡ್ತೀರಿ, ಟೀಚರ್ಸ್ಗಳ ದುರ್ಬಲತೆಗಳನ್ನು ನೋಡ್ತೀರಿ, ಅವರಿವರನ್ನು ನೋಡ್ತೀರಿ. ಆವಾಗ ನಿಮ್ಮ ಉತ್ಸಾಹ ಏನಾಗ್ತದೆ? ಕಡಿಮೆ ಆಗ. ಪ್ರಾರಂಭದಲ್ಲಿ ಬಂದಾಗ ನಿಮ್ಗೆ ಯಾರು ಕಾಣ್ತಿರಲ್ಲ, ಆವಾಗ ಬರೀ ಬಾಬಾ ಒಬ್ಬರೇ ಕಾಣಿಸ್ತಿರ್ತಾರೆ. ಮುರಳಿ ಒಂದೇ ಸಂಪೂರ್ಣವಾಗಿ ಗಮನ ಕೊಟ್ಟು ಕೇಳ್ತಾ ಇರ್ತೀವಿ. ಆಮೇಲೆ ನೋಡ್ತೀರಿ ಅವರು ಇವರು ತುಕ್ಕಡಿಸ್ತಾ ಇದ್ದಾರೆ, ಅವರು ಇವರು ಅಲಕ್ಷ್ಯ ಮಾಡ್ತಿದ್ದಾರೆ.
ನಾವು ಮಾಡ್ಬೋದು, ನಡೀತದೆ ಅಂತ ತಗೊಂಡ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಪುರುಷಾರ್ಥ ಸಡಿಲಾಗಲಿಕ್ಕೆ ಕಾರಣ ನೀವು ಜನರನ್ನು ನೋಡುವುದು. ಆದರೆ ಬಾಬಾ ಹೇಳ್ತಾರೆ, ನನ್ನನ್ನು ಬಿಟ್ಟು ಯಾರನ್ನೂ ನೋಡಬೇಡಿ. ಟೀಚರ್ಸ್ಗಳೂ ಪುರುಷಾರ್ಥಿನೇ, ಅವರು ಪುರುಷಾರ್ಥ ಮಾಡ್ತಿದ್ದಾರೆ. ಅವರೇನಿನ್ನೂ ಸಂಪೂರ್ಣ ಆಗಿಲ್ಲ, ಸ್ವಲ್ಪ ನಿಮಗಿಂತ ಹೆಚ್ಚಿನ ಪುರುಷಾರ್ಥ ಮಾಡಿದ್ದಾರೆ, ಅನುಭವ ಇದೆ. ಹಂಗಂದಾಕ್ಷಣಕ್ಕೆ ಅವರಲ್ಲಿ ಯಾವ ಕೊರತೆನೂ ಇರಲ್ಲ, ದುರ್ಬಲತೆ ಇರಲ್ಲ ಅಂತ ತಿಳ್ಕೊಬೇಡ್ರಿ. ನೋಡೋದಾದರೆ ಬ್ರಹ್ಮ ಬಾಬವ್ರನ್ನ ನೋಡ್ರಿ ಅಂತಾರೆ. ಕೇಳೋದಾದರೆ ಶಿವತಂದೆಯ ಮಾತುಗಳನ್ನು ಕೇಳ್ರಿ. ಯಾರ ಮಾತುಗಳನ್ನು ಕೇಳಬೇಕು? ಶಿವಬಾಬವ್ರ ಮುರಳಿ ಕೇಳಬೇಕು. ಪುರುಷಾರ್ಥದಲ್ಲಿ ನೋಡೋದಾದರೆ, ಅನುಕರಣೆ ಮಾಡೋದಾದರೆ ಯಾರನ್ನು ನೋಡಬೇಕು? ಬ್ರಹ್ಮ ಬಾಬವ್ರನ್ನ ನೋಡಬೇಕು. ಈ ಅಣ್ಣವ್ರು ಹಂಗೆ ಮಾಡ್ತಾರೆ, ಆ ಅಕ್ಕವ್ರು ಹಿಂಗೆ ಮಾಡ್ತಾರೆ, ಈ ಅಣ್ಣವ್ರು ಏನೂ ಕೆಲಸ ಮಾಡಲ್ಲ, ನಾನೇ ಯಾಕೆ ಮಾಡಬೇಕು, ನಾನೇ ಸೇವೆ ಮಾಡಬೇಕೇನೋ, ನಾನೇ ಸಾಯ್ಬೇಕೇನೋ, ಇಂಥವೆಲ್ಲ ಬಿಟ್ಬಿಡಬೇಕು ಅಂತಾರೆ ಬಾ. ಯಾರು ಮಾಡ್ತಾರೆ ಅವ್ರು ಪಡ್ಕೋತಾರೆ. ಕರ್ಮದ ನಿಯಮ ಏನಿದೆ, ಯಾರು ಮಾಡ್ತಾರೆ अंदर समाता है. जो मनन करने वाले होंगे उनके बोलने में भी विल पावर होगी. ಇಷ್ಟಿಷ್ಟು ನೀವು ಜ್ಞಾನರತ್ನಗಳ ಖಜಾನೆಯನ್ನು ಅದರ ಬಗ್ಗೆ ಮನನ ಮಾಡ್ತಾ ಹೋಗ್ತೀರಿ, ಅಷ್ಟು ಅದು ಒಳಗೆ ಸಮಾವೇಶ ಆಗ್ತಾ ಹೋಗ್ತದೆ, ಧಾರಣೆ ಆಗ್ತಾ ಹೋಗ್ತದೆ. ಯಾರು ಮನನ ಮಾಡ್ತಾರೋ ಜ್ಞಾನದ ಬಗ್ಗೆ, ಸರಿಯಾಗಿ ಜ್ಞಾನ ಅರ್ಥ ಮಾಡ್ಕೋತಾರೋ, ಅವರ ಮಾತಿನಲ್ಲಿನೂ ಒಂದು ಶಕ್ತಿ ಇರ್ತದೆ. ಅವರ ಅಧಿಕಾರದಿಂದ ಜ್ಞಾನ ಹೇಳ್ತಾರೆ. ದೃಢ ಸಂಕಲ್ಪದ ಶಕ್ತಿ ಇರ್ತದೆ. इसके बोलने में शक्ति का अनुभव होता है. क्यों? सुनते तो सभी इकट्ठे हैं, प्रॉपर्टी तो सभी को एक जैसी एक ही समय इकट्ठी मिलती. जो मनन करके उस दी हुई प्रॉपर्टी को अपना बनाते हैं, उसको क्या होता है? ಕೆಲವರ ಮಾತಿನಲ್ಲಿ ಶಕ್ತಿ ಇರ್ತದೆ, ಕೆಲವರ ಮಾತಿನಲ್ಲಿ ಶಕ್ತಿ ಇರೋದಿಲ್ಲ. ಮುರಳಿ ಎಲ್ಲರೂ ಒಂದೇ ಸಮಯದಲ್ಲಿ ಒಂದೇ ಥರ ಕೇಳ್ತಾರೆ. ಬಾಬಾ ಒಬ್ಬರಿಗೆ ಒಂದು ಮುರಳಿ, ಇನ್ನೊಬ್ಬರಿಗೆ ಇನ್ನೊಂದು ಮುರಳಿ ನುಡಿಸೋದಿಲ್ಲ. ಜ್ಞಾನರತ್ನಗಳ ಖಜಾನೆ ಅಥವಾ ಆಸ್ತಿ ಏನಿದೆ ಎಲ್ಲರಿಗೂ ಸರಿ ಸಮಾನವಾಗಿ ಕೊಡ್ತಾರೆ. ಆದರೆ ಕೆಲವರು ಮನನ ಮಾಡಿ ಆ ಖಜಾನೆಯನ್ನು ಬೆಳೆಸ್ಕೋತಾರೆ, ಕೆಲವರು ಅಲ್ಲಿಂದ ಅಲ್ಲಿ ಬಿಟ್ಬಿಡ್ತಾರೆ, ಕಳ್ಕೊಂಡು ಬಿಡ್ತಾರೆ. इसलिए कहावत है, अपनी घोट तो नशा चढ़े, अभी सिर्फ रिपीट करने का अभ्यास है, मनन करने का अभ्यास कम है. ಅದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಔಷಧಿ ಎಷ್ಟು ನಾವು ಅರಿತೀವಿ ಅಷ್ಟು ಅದು ನಮಗೆ ಏನು ಮಾಡ್ತದೆ, ಒಳ್ಳೆಯ ಪರಿಣಾಮ ಕೊಡ್ತದೆ. ನಾವೇ ಸ್ವತಃ ಅರಿದು ಅದನ್ನು ಕುಡಿದ್ರೆ ಅದರ ಪರಿಣಾಮ ಬಹಳ ಬೇಗ ನಮ್ಮ ಶರೀರದ ಮೇಲೆ, ಆರೋಗ್ಯದ ಮೇಲೆ ಆಗ್ತದೆ. ಬೇರೆಯವರಿಗೆ ಸ್ವಲ್ಪ ಇದು ಮಾಡಿಕೊಡ್ರಿ ಅಂದರೆ ಅವ್ರು ಹೆಂಗೆಂಗೋ ಅರಿದು ಕೊಟ್ಬಿಡ್ತಾರೆ, ಹೌದಿಲ್ಲ? ಆದರೆ ನಮಗೇ ಬೇಕು ಆ ಔಷಧಿ ಅಂದಾಗ ನಾವೇನು ಮಾಡ್ತೀವಿ? ಗಮನ ಕೊಟ್ಟು ಅದನ್ನು ಚೆನ್ನಾಗಿ ತೊಳೆದು ಮಾಡಿ ಅದನ್ನು ಅರಿತೀವಿ, ನಂತರ ರಸ ಕುಡಿತೀವಿ. ಹಾಗೆ ಈ ಭಾಂಗ್ ಅಂತ ಒಂದಿರ್ತದೆ, ನಶೆ ಇರುವಂಥದ್ದು, ಅಫೀಮ್ ಅಥವಾ ಭಾಂಗ್ ಅಂತ ಇರ್ತದೆ. ಹಳೆ ಕಾಲದ ಸಾಧು ಸಂತರು, ಶಂಕರನ ಭಕ್ತರು, ಶಿವನ ಭಕ್ತರು ಅದನ್ನು ಅರೆದು ಕುಡಿತಿದ್ರು. ಎಷ್ಟು ಅರಿತಿದ್ರು ಅಷ್ಟು ಅವರಿಗೆ ನಶೆ ಇರ್ತಿತ್ತಂತೆ. ಹಾಗೆ ಬಾಬಾ ಹೇಳ್ತಾರೆ, ಜ್ಞಾನದ ಬಗ್ಗೆ ಎಷ್ಟು ನೀವು ಮನನ ಮಾಡ್ತೀರಿ ಅಷ್ಟು ನಿಮಗೆ ನಶೆ ಇರ್ತದೆ. ಇಲ್ಲಿ ಬಾಬನ ಮಕ್ಕಳಲ್ಲಿ ರಿಪೀಟ್ ಮಾಡೋರು ಬಹಳ ಜನ ಇದ್ದಾರೆ. ಮುರಳಿಯಲ್ಲಿ ಏನೇನು ಕೇಳಿದ್ರಿ, ಪಾಯಿಂಟ್ಸ್ ಹೇಳ್ರಿ ಅಂದರೆ ಹೇಳಿಬಿಡ್ತಾರೆ. ಒಂದೆರಡು ಪಾಯಿಂಟ್ ನಾನು ನೆನ್ಪಿಟ್ಕೊಂಡು ಹೇಳಬೇಕು ಅಂತ ಒಂದೆರಡಾದರೂ ಗಮನ ಕೊಟ್ಟು ಕೇಳಿರ್ತಾರೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಯಾರಾದರೂ ಬೇರೆಯವರು ಆ ಪಾಯಿಂಟ್ ಹೇಳಿಬಿಟ್ರೆ ಅಯ್ಯೋ ನನ್ನ ಪಾಯಿಂಟ್ ಹೋಗ್ಬಿಡ್ತು ಅಂತ. ಯಾಕಂದ್ರೆ ಉಳಿದಿದ್ದೇನು ನೆನ್ಪಿಟ್ಕೊಂಡಿರಲ್ಲ ಇವರು.
ಬೇಕಾದರೆ ಕೆಲವರು ಬುದ್ಧಿ ಚಾತುರ್ಯದಿಂದ ಇಡೀ ಮುರಳಿನೇ ರಿಪೀಟ್ ಮಾಡ್ತಾರೆ, ಆದರೆ ಮನನ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಕೆಲವರು 1-2 ಪಾಯಿಂಟ್ ನೆನ್ಪಿಟ್ಕೋತಾರೆ, ಕೆಲವರು ಇಡೀ ಮುರಳಿನೂ ಆ್ಯಸ್ ಇಟ್ ಈಸ್ ಹೇಳ್ತಾರೆ. ರಿಪೀಟ್ ಮಾಡುವ ಶಕ್ತಿ ಇದೆ, ಆದರೆ ಮನನ ಮಾಡುವ ಅಭ್ಯಾಸ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಜಿತನಾ ಜಿತನಾ ಮನನ್ ಕರೆಂಗೆ ಅರ್ಥಾತ್ ಪ್ರಾಪರ್ಟಿ ಕೋ ಅಪ್ನಾ ಬನಾಯಿಂಗೆ ತೋ ನಶಾ ಹೋಗ. ಬಾಬಾ ಹೇಳ್ತಿದ್ದಾರೆ, ಎಷ್ಟೆಷ್ಟು ನೀವು ಮನನ ಮಾಡ್ತೀರಿ, ಎಷ್ಟೆಷ್ಟು ತಂದೆಯ ಪ್ರಾಪರ್ಟಿ ಆಸ್ತಿಯನ್ನು ನಿಮ್ಮದನ್ನಾಗಿ ಮಾಡ್ಕೋತೀರಿ, ಅಷ್ಟೇ ನಶೆ ಏರ್ತಾ ಹೋಗ್ತದೆ. सिर्फ भक्त बन महिमा कर लेते हैं, नशा नहीं चढ़ता है. उस नशे से किसको भी सुनाएंगे तो उनको भी नशा रहेगा, नहीं तो नशा नहीं चढ़ता है. ಬಾಬಾ ಹೇಳ್ತಾರೆ, ಕೇವಲ ಭಕ್ತರಾಗಿ ಬಾಬಾವ್ರನ್ನ ಮಹಿಮೆ ಮಾಡ್ತಾ ಹೋದರೆ ಅಥವಾ ಜ್ಞಾನದ ಬಗ್ಗೆ ಮಹಿಮೆ ಮಾಡ್ತಾ ಹೋದರೆ, ಜ್ಞಾನ ಹಂಗಿದೆ ಹಿಂಗಿದೆ, ಬಹಳ ಒಳ್ಳೆಯದು, ಯಾರು ಕೊಡದೇ ಇರುವಂಥ ಜ್ಞಾನ, ಹೊಸ ಜ್ಞಾನ ಅಂತ ಹೇಳ್ತಾ ಹೋದರೆ ನಶೆ ಇರೋದಿಲ್ಲ. ಆದರೆ ಎಷ್ಟೆಷ್ಟು ನೀವು ಮನನ ಮಾಡ್ತೀರಿ, ಅಷ್ಟು ಆ ಜ್ಞಾನದ ನಶೆ ನಿಮ್ಮಲ್ಲಿ ಏರ್ತಾ ಹೋಗ್ತದೆ. ನಶೆಯಿಂದ ಎಷ್ಟು ನೀವು ಜನರಿಗೆ ಜ್ಞಾನ ತಿಳಿಸ್ತೀರಿ, ಅಷ್ಟೇ ಅವರಲ್ಲಿನೂ ಆ ನಶೆ ಏರ್ತಾ ಹೋಗ್ತದೆ. ಜೋ ಮನನ್ ಕರ್ನೆ ಕಾ ಅಭ್ಯಾಸ ಅಪ್ನೆ ಮೇ ಡಾಲ್ತೆ ಜಾओ, फिर सदैव ऐसे नजर आएंगे जैसे अपनी मस्ती में मस्त रहने वाले. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲ ಮಕ್ಕಳು ಬರೀ ಟೀಚರ್ಸ್ ಅಲ್ಲ, ಪಾರ್ಟಿಗಳ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. ಅಂದು ಮಿಲನ ಮಾಡಲಿಕ್ಕೆ ಬಂದಂಥ ಮಕ್ಕಳ ಜೊತೆಗೂ ಮಾತಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಮನನ ಮಾಡುವ ಅಭ್ಯಾಸ ಬೆಳೆಸ್ಕೊಳ್ರಿ. ಆಗ ನೋಡೋರಿಗೆ ಅನುಭವ ಆಗ್ತದೆ, ಇವರು ತಮ್ಮದೇ ನಶೆಯಲ್ಲಿ ಇರ್ತಾರೆ. ಯಾವಾಗ ನೋಡಿದ್ರಿ ಇವರು ತಮ್ಮದೇ ಒಂದು ನಶೆಯಲ್ಲಿ ಇರ್ತಾರೆ, ಮಸ್ತಿಯಲ್ಲಿ ಇರ್ತಾರೆ ಅಂತ ಅನುಭವ. ಫಿರ್ ಇಸ್ ದುನಿಯಾ ಕಿ ಕೋಯಿ ಭಿ ಚೀಜ್ ಉಲ್ಝನ್ ಆಪ್ಕೋ ಆಕರ್ಷಣ್ ನಹಿ ಕರೇಗಿ. ನಿಮ್ಮದೇ ಆದಂಥ ಖುಷಿ ನಶೆಯಲ್ಲಿ ನೀವು ಇದ್ಬಿಟ್ರೆ ಪ್ರಪಂಚದ ಯಾವ ವಸ್ತು ವ್ಯಕ್ತಿ ಏನೂ ಸಹ ನಿಮಗೆ ಆಕರ್ಷಣೆ ಮಾಡೋದಿಲ್ಲ. ಕ್ಯೋಂಕಿ ಆಪ್ ಅಪ್ನೆ ಮನನ್ ಕಿ ಮಸ್ತಿ ಮೇ ಮಸ್ತ್ ಹೋತೆ. ಯಾಕೆಂದರೆ ನೀವು ಜ್ಞಾನದ ಮನನ ಮಾಡುವಂತಹ ಅಭ್ಯಾಸದಲ್ಲಿ ತೊಡಗಿರ್ತೀರಿ, ಮಸ್ತಾಗಿರ್ತೀರಿ. ಜಿಸ್ ದಿನ್ ಮನನ್ ಮೇ ಮಸ್ತ್ ಹೋಂಗೆ ಉಸ್ ದಿನ್ ಮಾಯಾ ಭಿ ಸಾಮ್ನಾ ನಹಿ ಕರೇಗಿ. ಯಾವ ದಿನ ನೀವು ಮನನ ಮಾಡಿ ಆ ನಶೆಯಲ್ಲಿ ಇರ್ತೀರಿ, ಆಗ ಮಾಯೇನು ನಿಮ್ಮ ಹತ್ತಿರ ಬರೋದಿಲ್ಲ. ಕ್ಯೋಂಕಿ ಆಪ್ ಬಿಜಿ ಹೋನಾ, ಅಗರ್ ಕೋಯಿ ಬಿಜಿ ಹೋತಾ ಹೈ ತೋ ದೂಸರಾ ಅಗರ್ ಆಯೇಗಾ ಭಿ ತೋ ಲೌಟ್ ಜಾಯೆ. ಯಾರಾದರೂ ಬಿಜಿ ಇದ್ದರೆ ಮತ್ತೊಬ್ಬರು ಬಂದು ಮಾತಾಡಿಸ್ಲಿಕ್ಕೆ ಹೋಗೋದಿಲ್ಲ ಅವರಿಗೆ. ಬಿಜಿ ಇದ್ದಾರೆ ಬಿಡು, ನಂತರ ನೋಡೋಣ, ನಂತರ ಮಾತಾಡಿಸೋಣ ಅಂತ ಹೋಗಿಬಿಡ್ತಾರೆ. ಹಾಗೆ ನೀವು ಜ್ಞಾನದ ಮನನ ಮಾಡೋದ್ರಲ್ಲಿ ಬಿಜಿ ಆಗಿಬಿಟ್ರೆ ಮಾಯೇನೋ ಬಂದು ವಾಪಸ್ ಹೋಗ್ತದೆ. जैसे वह लोग अंडरग्राउंड चले जाते हैं ना, आप भी मनन करने से अंदर अर्थात अंडरग्राउंड चले जाते हो. ಹೇಗೆ ವಿಜ್ಞಾನಿಗಳು ಯಾವುದೇ ಒಂದು ಸಂಶೋಧನೆ ಮಾಡುವಾಗ ಏಕಾಂತದಲ್ಲಿ ಹೋಗ್ತಾರೆ, ನೆಲಮಳಗೆಯಲ್ಲಿ ಹೋಗಿ ಕೂತ್ಕೋತಾರೆ, ಯಾರೂ ಅಲ್ಲಿ ಬರಬಾರ್ದು. ಹಾಗೆ ನೀವು ಸಹ ಅಂತರ್ಮುಖತೆಯಲ್ಲಿ ಇದ್ದು ಮನನ ಮಾಡಿ. ಅಂತರ್ಮುಖತೆಯ ಸ್ಥಿತಿನೇ ಅಂಡರ್ಗ್ರೌಂಡ್ ಸ್ಥಿತಿಯಾಗಿ ನೆಲಮಳಿಗೆ ಆಗಿದೆ. अंडरग्राउंड रहने से बाहर के बॉम्ब्स आदि का असर नहीं होता. ಯುದ್ಧ ನಡೆಯುವಾಗಲೂ ಸಹ ಕೆಲವರು ಭೂಮಿಯ ಕೆಳಗೆ ಹೋಗಿ ಕುತ್ಕೋತಾರೆ, ನೆಲಮಾಳಿಗೆಗಳಲ್ಲಿ ಹೋಗಿ ಕುತ್ಕೋತಾರೆ.
ಹಾಗೆ ಬಾಬಾ ಹೇಳ್ತಾರೆ, ನೀವು ಅಂತರ್ಮುಖಿಯಾಗಿ ಅಂತರ್ಮುಖತೆಯ ಗುಹೆಯಲ್ಲಿ ಕೂತ್ಕೊಳ್ಳಿ. ಆಗ ಮಾಯೆ ಯಾವ ಬಾಂಬು ಹಾಕೋದಿಲ್ಲ, ಆಕ್ರಮಣನೂ ಮಾಡೋದಿಲ್ಲ. इस रीति से मनन में रहने से, अंतर्मुखी रहने से बाहर मुखता की बातें डिस्टर्ब नहीं करे. ಎಷ್ಟೆಷ್ಟು ನೀವು ಅಂತರ್ಮುಖಿಯಾಗಿ ಮನನ ಮಾಡ್ತಾ ಹೋಗ್ತೀರಿ, ಆಗ ಹೊರಗಿನ ವಿಚಾರಗಳು ನಿಮಗೆ ಕಾಡಿಸೋದಿಲ್ಲ, ನಿಮ್ಮ ಪುರುಷಾರ್ಥದಲ್ಲಿ ವಿಘ್ನ ಹಾಕೋದಿಲ್ಲ. देह अभिमान से गैर हाजिर रहेंगे. जैसे कोई अपनी सीट पर गैर हाजिर होगा तो लोग लौट जाएंगे ना. ಯಾವಾಗ ಅಂತರ್ಮುಖಿಯಾಗಿ ನೀವು ಮನನ ಮಾಡ್ತೀರಿ, ಆಗ ದೇಹ ಅಭಿಮಾನದ ಆಸನದಿಂದ ಇಳಿದಿರ್ತೀರಿ, ದೇಹ ಅಭಿಮಾನದ ಆಸನ ಬಿಟ್ಟೋಗಿರ್ತೀರಿ. ದೇಹ ಅಭಿಮಾನದ ಆಸನ ಖಾಲಿ ಇರ್ತದೆ. ಆವಾಗ ಹೇಗೆ ಒಬ್ಬರನ್ನು ನೀವು ಭೇಟಿಯಾಗ್ಲಿಕ್ಕೆ ಹೋದಾಗ ಅವರ ಸೀಟ್ ಖಾಲಿ ಇತ್ತು ಅಂದರೆ ಅವರಿಲ್ಲ ಅಂಥೇಳಿ ವಾಪಸ್ ಬಂದುಬಿಡ್ತೀರಿ. ಹಾಗೆ ಮಾಯೇನೂ ನೋಡ್ತದೆ, ಇವರು ದೇಹ ಅಭಿಮಾನದ ಆಸನದಲ್ಲಿ ಇಲ್ಲ, ಇವರಿಲ್ವೇ ಇಲ್ಲ ಅಂತ ತಿಳ್ಕೊಂಡು ಮಾಯೆ ಏನಾಗ್ತದೆ, ವಾಪಸ್ ಹೋಗ್ತದೆ ಅಂತ ಹೇಳ್ತಾರೆ. फिर माया लौट जाएगी क्योंकि आप ಅಂತರ್ಮುಖಿ ಅರ್ಥಾತ್ ಅಂಡರ್ಗ್ರೌಂಡ್ ಹೋಂಗೆ. ಯಾಕೆ ಅಂದರೆ ನೀವು ಅಂತರ್ಮುಖತೆಯ ಸ್ಥಿತಿಯಲ್ಲಿ ಇರ್ತೀರಿ, ಭೂಮಿಯ ಕೆಳಗೆ ಇರ್ತೀರಿ. ದೇಹಾಭಿಮಾನದ ನೆಲ ಬಿಟ್ಟು ಕೆಳಗಿನ ಲೋಕದಲ್ಲಿ ಅಂದರೆ ಅಂತರ್ಮುಖತೆಯಲ್ಲಿ ಇರ್ತೀರಿ ಅಂತ ಹೇಳ್ತಾರೆ ಬಾಬಾ. आजकल अंडरग्राउंड बहुत बनाते जाते हैं ಸೇಫ್ಟಿ ಕೇಳಿ. ಇತ್ತೀಚೆಗೆ ಬಿಲ್ಡಿಂಗ್ ಕಟ್ಟುವಾಗ ಎಲ್ಲರೂ ಏನು ಮಾಡ್ತಾರೆ, ನೆಲಮಾಳಿಗೆಗಳನ್ನು ಕಟ್ಟಿಸ್ತಾರೆ. ಅಲ್ಲಿ ಏನಾದರೂ ಸ್ಟಾಕ್ ಇಡಬಹುದು, ಗೋಡೌನ್ ಮಾಡಬಹುದು ಅಂತ ಮೊದಲು ಕೆಳಗೆ ಒಂದು ಹಾಲ್ ಅಥವಾ ಒಂದು ಗೋಡೌನ್ ಕಟ್ಟಿಸ್ಕೋತಾರೆ, ನಂತರ ಮೇಲಿನ ಕಟ್ಟಡವನ್ನು ಕಟ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, आपके लिए भी सेफ्टी का साधन यही ಅಂತರ್ಮುಖತಾ है. ನೆಲಮಳಿಗೆಯಲ್ಲಿ ಏನೇ ಇಟ್ಟರೂ ಸಹ ಜನರಿಗೆ ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ, ಅದು ಸುರಕ್ಷಿತವಾಗಿ ಇರ್ತದೆ ಅಂತ ತಿಳ್ಕೊಂಡು ಆ ಥರ ಅಂಡರ್ಗ್ರೌಂಡ್ ಕಟ್ಟಿಸ್ತಾರೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ನೀವು ಅಂತರ್ಮುಖತೆಯಲ್ಲಿ ಇದ್ದರೆ ಅದು ನಿಮ್ಮ ರಕ್ಷಣೆಯ ಸಾಧನ ಆಗಿಬಿಡ್ತದೆ. अर्थात देह अभिमान से आप अंडरग्राउंड होंगे. अंडरग्राउंड में रहना अच्छा लगता है ना. ಅಂತರ್ಮುಖತೆಯಲ್ಲಿ ಇರುವುದು ನಿಮಗೆ ಇಷ್ಟ ಆಗುತ್ತಲ್ವಾ. जिसका अभ्यास नहीं होता है वह थोड़ा टाइम रहकर फिर बाहर मुखता में आ जाते. ಆದರೆ ಮಕ್ಕಳಲ್ಲಿ ಅಂತರ್ಮುಖತೆಯಲ್ಲಿ ಇದ್ದು ಮನನ ಮಾಡುವ ಅಭ್ಯಾಸ ಕಡಿಮೆ ಇರುವ ಕಾರಣ ಮತ್ತೆ ಸ್ವಲ್ಪ ಸ್ವಲ್ಪ ಸಮಯಕ್ಕೇ ಹೊರಗೆ ಬಂದುಬಿಡ್ತಾರೆ, ನೆಲಮಾಳಿಗೆ ಬಿಟ್ಟು ಬಹಿರ್ಮುಖತೆಯಲ್ಲಿ ಬಂದುಬಿಡ್ತಾರೆ. ಯಾಕೆ ಅಂದರೆ ಅನೇಕ ಜನ್ಮಗಳ ಸಂಸ್ಕಾರ ಇದೆ ಅಂತ ಹೇಳ್ತಾರೆ. तो अंतर्मुखता में कम रह पाते लेकिन रहना है निरंतर अंतर्मुखी. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಅಂತರ್ಮುಖಿಯಾಗುವ ಅಭ್ಯಾಸ ಇಲ್ಲ, ಆದರೆ ಅದರ ಅಭ್ಯಾಸ ನೀವೀಗ ನಿರಂತರವಾಗಿ ಮಾಡಬೇಕು ಅಂತ ಶುಭಾವ ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. ಇದು 22ನೇ ತಾರೀಕಿನ ಮುರಳಿ ಇವತ್ತು ಮುಗೀತು. ನಾಳೆ ಮತ್ತೆ ಹೊಸ ಮುರಳಿಯನ್ನು ಕೇಳಿ.
ನಾನು ನಿಮಿತ್ತ ಆಗಿದ್ದೇನೆ. ಸಂಗಮ ಯುಗದಲ್ಲಿ ನನಗೆ ಸಿಕ್ಕಿರುವ ಪರಮಾತ್ಮ ತಂದೆಯ ಪ್ರೀತಿ ಹಾಗೂ ಸರ್ವ ಖಜಾನೆಗಳು, ಸ್ವರ್ಗದ ಜನ್ಮಸಿದ್ಧ ಅಧಿಕಾರ ಎಲ್ಲ ಜೀವಾತ್ಮರಿಗೂ ಸಿಗಲಿ ಎಂದು ನಾನು ಶುಭ ಸಂಕಲ್ಪ ಮಾಡುತ್ತಿದ್ದೇನೆ. ಆ ಶುಭ ಸಂಕಲ್ಪದ ತರಂಗಗಳು, ಪ್ರಕಂಪನಗಳು ಎಲ್ಲರಿಗೂ ಹೋಗಿ ತಲುಪುತ್ತಿವೆ. ಎಲ್ಲರೂ ತಂದೆಯನ್ನ ಗುರ್ತಿಸಲು, ತಂದೆಯ ಪರಿಚಯವನ್ನ ತಿಳಿದುಕೊಳ್ಳಲು ನನ್ನ ಹತ್ತಿರ ಬರುತ್ತಿದ್ದಾರೆ. ನನ್ನ ಸಂಕಲ್ಪ, ಶಬ್ದ, ವರ್ತನೆ, ಕರ್ಮಗಳ ಮೂಲಕ ಪರಮಾತ್ಮ ತಂದೆಯನ್ನ ಗುರ್ತಿಸ್ತಾ ಇದ್ದಾರೆ. ನನ್ನ ಮೂಲಕ ನಾನು ಆ ತಂದೆಯನ್ನ ಪ್ರತ್ಯಕ್ಷ ಮಾಡುತ್ತಿದ್ದೇನೆ. ಸಾಕ್ಷಾತ್ ತಂದೆಯ ಸಮಾನ ಆಗಿ ಸಾಕ್ಷಾತ್ಕಾರ ಮೂರ್ತಿಯಾಗಿದ್ದೇನೆ. ನನ್ನ ಈ ಸೇವೆಯನ್ನು ನೋಡಿ ಬಾಪ್ ದಾದಾರವರು ಸಹ ಅತ್ಯಂತ ಹರ್ಷಿತರಾಗುತ್ತಿದ್ದಾರೆ. ನಾನು ಆ ತಂದೆಗೆ ವಚನ ಕೊಡುತ್ತಿದ್ದೇನೆ. 5000 ವರ್ಷಗಳ ನಂತರ ಸಿಕ್ಕಿರುವಂತಹ ಹೇ ತಂದೆಯೇ, ಸಂಗಮ ಯುಗದ ಕೊನೆಯವರೆಗೂ ನಾನು ನಿನ್ನ ಸಂಗ ಹಾಗೂ ಕೈಯನ್ನು ಯಾವತ್ತೂ ಬಿಡೋದಿಲ್ಲ. ಸದಾ ನಿನ್ನ ಆಜ್ಞಾಪಾಲಕ, ಸೇವಾಧಾರಿ ಬಾಲಕ ಆಗಿ ಇರುತ್ತೇನೆ. ನಿನ್ನ ಹೆಸರಿಗೆ ಹಾಗೂ ನಿನ್ನ ಕರ್ತವ್ಯಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನೇ ಮಾಡುತ್ತೇನೆ. ನಾನು ನಿನ್ನ ಕುಲದೀಪಕ ಆಗಿ ತೋರಿಸುತ್ತೇನೆ. ನೀನು ನನ್ನ ಮೇಲೆ ಇಟ್ಟಿರುವ ಭರವಸೆಯನ್ನು, ಆಶೆಗಳನ್ನು ನಾನು ಪೂರ್ಣ ಮಾಡಿ ತೋರಿಸುತ್ತೇನೆ. ನಿನ್ನ ಆಶೆಯ ದೀಪಕ ಆಗುತ್ತೇನೆ. ವಿಶ್ವಕ್ಕೆ ನಿನ್ನ ಪರಿಚಯ ಕೊಡುವಂತಹ, ಜ್ಞಾನದ ಬೆಳಕನ್ನು ಕೊಡುವಂತಹ ವಿಶ್ವದೀಪಕ ಆಗುತ್ತೇನೆ. ತಂದೆಯ ಕೈ ಹಿಡಿದು ದೃಢ ಸಂಕಲ್ಪ ಮಾಡುತ್ತಾ ಮತ್ತೆ ತಂದೆಯ ಜೊತೆಗೆ ಸೂಕ್ಷ್ಮ ವತನಕ್ಕೆ ಹೋಗಿರಿ. ಈಗ ನಾನು ಆ ತಂದೆಯನ್ನ ನನ್ನ ಪ್ರೀತಿಯ ತಾಯಿಯ ರೂಪದಲ್ಲಿ ನೋಡುತ್ತಿದ್ದೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂದು ಯಾರನ್ನ ಕುರಿತು ಮಹಿಮೆ ಮಾಡಿದರು
ಗುಣಗಾಯನ ಮಾಡಿದರು. ಆ ಪರಮಾತ್ಮನೇ ಸ್ವತಃ ನನಗೆ ತಾಯಿಯ ರೂಪದಲ್ಲಿ ಸಿಕ್ಕಿದ್ದಾರೆ. ಐದು 5000 ವರ್ಷಗಳಿಂದ ಅಗಲಿದ ಮಗು ನಾನು. ಈಗ ನನ್ನ ಸನ್ಮುಖದಲ್ಲಿ ಆ ತಾಯಿಯನ್ನ ನೋಡುತ್ತಿದ್ದೇನೆ. ಆ ತಾಯಿಯೂ ಸಹ ನನಗೆ ಬ್ರಹ್ಮಾರವರ ನಯನಗಳ ಮೂಲಕ ಮಮತೆಯ ದೃಷ್ಟಿಯಿಂದ, ವಾತ್ಸಲ್ಯದ ದೃಷ್ಟಿಯಿಂದ, ಪ್ರೀತಿಯ ದೃಷ್ಟಿಯಿಂದ ನೋಡುತ್ತಿದ್ದಾಳೆ. ಅಗಲಿದ ತಾಯಿ ಹಾಗೂ ಮಗುವಿನ ಈ ದೃಷ್ಟಿಯ ಮಿಲನ ಇಷ್ಟೊಂದು ಸುಂದರವಾಗಿದೆ. ನಾನು ನನ್ನ ತಾಯಿಯನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದೇನೆ. ನನ್ನ ತಾಯಿ ಶಿವಬಾಬಾ ಬ್ರಹ್ಮಾರವರ ಮೂಲಕ ನನ್ನ ಮಸ್ತಕವನ್ನು ಚುಂಬಿಸುತ್ತಿದ್ದಾರೆ. ತಾಯಿಯ ಸ್ಪರ್ಶದಿಂದ ನನ್ನ ರೋಮ ರೋಮವು ಪುಳಕಿತ ಆಗಿದೆ. ನನ್ನ ತಾಯಿ ಶಿವಬಾಬಾ ಬ್ರಹ್ಮಾರವರ ಕೈಯಿಂದ ನನ್ನ ಆನಂದ ಬಾಷ್ಪಗಳನ್ನು ವರಿಸುತ್ತಿದ್ದಾರೆ. ನನ್ನನ್ನು ನೋಡಿ ತಾಯಿಗೂ ಸಹ ಅಪಾರ ಖುಷಿ ಹಾಗೂ ಸಂತೋಷ ಆಗಿದೆ. ಶಿವಬಾಬಾ ಬ್ರಹ್ಮಾರವರ ಮೂಲಕ ನನಗೆ ಹೇಳುತ್ತಿದ್ದಾರೆ, ಮಗು, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ 1000ದಷ್ಟು ಹೆಚ್ಚಿನ ಪ್ರೀತಿ ನನಗೆ ನಿನ್ನ ಮೇಲೆ ಇದೆ. ಈ ಮಾತನ್ನ ಹೇಳುತ್ತಾ ನನ್ನ ತಾಯಿ ಶಿವಬಾಬಾ ಬ್ರಹ್ಮಾರವರ ಮೂಲಕ ನನಗೆ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದಾರೆ. ತನ್ನ ಮೃದುವಾದ ಹಸ್ತಗಳನ್ನು ಸೆರಗಿನ ರೂಪದಲ್ಲಿ ನನಗೆ ಹೊದಿಸುತ್ತಿದ್ದಾರೆ. ಆ ತಾಯಿಯ ಮಡಿಲಲ್ಲಿ ನಾನು ಪ್ರೀತಿಯ ಮಮತೆಯ ಅನುಭವ ಮಾಡುತ್ತಿದ್ದೇನೆ. ಜನ್ಮ ಜನ್ಮಾಂತರದಿಂದ ದೇಹಧಾರಿ ತಾಯಿಗಳಿಂದ ಪಾಲನೆಯನ್ನು ಪಡೆದೆ. ಆದರೆ ಸಂಗಮ ಯುಗದಲ್ಲಿ ತಂದೆಯಾದಂತಹ ಸರ್ವಶಕ್ತಿವಂತ, ಸರ್ವಗುಣಸಾಗರ, ಸರ್ವೋಚ್ಚ ಶಕ್ತಿಯಾಗಿರುವಂತಹ ನಾನು ಎಂತಹ ಭಾಗ್ಯಶಾಲಿ ಮಗು ಆಗಿದ್ದೇನೆ. ಈ ತಾಯಿಯೇ ನನಗೆ ಪ್ರಥಮ ಗುರು ಆಗಿದ್ದಾರೆ. ಪ್ರಥಮ ಪಾಠ ಕಲಿಸಿದ್ದಾರೆ. ನೀನು ದೇಹ ಅಲ್ಲ, ಆತ್ಮ ಎಂದು ಶಿಕ್ಷಣ ಕೊಡುತ್ತಾ ನಥಿಂಗ್ ನ್ಯೂ ಎಂಬ ಪಾಠ ಕಲಿಸುತ್ತಾ ನನ್ನಿಂದ ಆಗುವ ಸಣ್ಣ ಪುಟ್ಟ ತಪ್ಪುಗಳಿಗೆ ವಿಶಾಲ ಹೃದಯದಿಂದ
ನನಗೆ ಕ್ಷಮಿಸುತ್ತಾರೆ. ಒಂದು ವೇಳೆ ನಾನು ಜಾರುವಂಥ ಪ್ರಸಂಗ ಬಂದರೆ ಮೊದಲೇ ನನ್ನ ಕೈ ಹಿಡಿದು ನನ್ನನ್ನು ಎಬ್ಬಿಸುತ್ತಾರೆ. ಆಧಾರ ಕೊಟ್ಟು ನಡೆಸುತ್ತಾರೆ. ಜನ್ಮ ಜನ್ಮಾಂತರದಿಂದ ಏಳುತ್ತಾ ಬೀಳುತ್ತಾ ವಿಕಾರದ ಮಣ್ಣಿನಲ್ಲಿ ಆಟ ಆಡುತ್ತಾ ನಾನು ಮಲಿನನಾಗಿದೆ. ನನ್ನ ತಾಯಿ ಶಿವಬಾಬಾ ಅದನ್ನು ಗಮನಿಸದೆ ನನ್ನ ಎಲ್ಲ ಅವಗುಣಗಳ ಸಹಿತವಾಗಿ ನನ್ನನ್ನು ಅಪ್ಪಿಕೊಂಡಿದ್ದಾರೆ. ಪ್ರತಿದಿನ ಜ್ಞಾನ ಜಲದಿಂದ ನನಗೆ ಸ್ನಾನ ಮಾಡಿಸುತ್ತಾರೆ. ದಿವ್ಯ ಗುಣಗಳಿಂದ ನನಗೆ ಶೃಂಗಾರ ಮಾಡುತ್ತಾರೆ. ಮತ್ತೆ ಮತ್ತೆ ಮಣ್ಣಿನಲ್ಲಿ ಆಟ ಆಡಲು ಹೋಗಬೇಡ ಎಂದು ಎಚ್ಚರಿಕೆ ಕೊಡುತ್ತಾರೆ. ತನಗಾಗಿ ಏನನ್ನೂ ಸಹ ಬಯಸುವುದಿಲ್ಲ. ತನ್ನ ನಿದ್ದೆ ಊಟವನ್ನು ಬಿಟ್ಟು ಇಡೀ ದಿನ ನನ್ನ ಸೇವೆಯಲ್ಲಿ ಉಪಸ್ಥಿತರಾಗಿರುತ್ತಾರೆ. ನನಗೆ ಪ್ರತಿದಿನ ಪ್ರೀತಿಯ ಬ್ರಹ್ಮ ಭೋಜನ ಮಾಡಿಸುತ್ತಾರೆ. ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ನನ್ನ ತಾಯಿ ತಾನು ಎಂದೂ ಊಟ ಮಾಡೋದಿಲ್ಲ. ಆದರೆ ಪ್ರತಿನಿತ್ಯ ನನಗೆ ಉಣ್ಣಿಸುತ್ತಾರೆ. ಜ್ಞಾನ ಅಮೃತವನ್ನು ಕೊಡುತ್ತಾರೆ. ಜ್ಞಾನದ ಹಾಲನ್ನು ಕುಡಿಸುತ್ತಾ ನನ್ನನ್ನು ಶಕ್ತಿಶಾಲಿಯಾಗಿ ಮಾಡುತ್ತಿದ್ದಾರೆ. ಆ ತಾಯಿಗೆ ವಚನ ಕೊಡಿ. ನಾನು ನಿನ್ನ ಕೈಯನ್ನು ಸಂಗಮ ಯುಗದ ಕೊನೆಯವರೆಗೂ ಬಿಡೋದಿಲ್ಲ. ನಿನ್ನ ಪಾಲನೆಗೆ ಪ್ರತಿಯಾಗಿ ನಿನ್ನನ್ನು ಈ ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡುವಂತಹ ಸೇವೆಯಲ್ಲಿ ನಾನು ನಿರತ ಆಗುತ್ತೇನೆ. ನೀನು ಹೇಳುವ ಹಾಗೆ ನಾನು ಮತ್ತೆ ದೇಹ ಅಭಿಮಾನದ ಮಣ್ಣಿನಲ್ಲಿ ಆಟ ಆಡಲು ಹೋಗುವುದಿಲ್ಲ. ನೀನು ಬಯಸಿದ ಹಾಗೆ ಪ್ರತಿದಿನ ನಾನು ನಿನ್ನಿಂದ ಜ್ಞಾನ ಸ್ನಾನವನ್ನು ಮಾಡಿಸಿಕೊಂಡು ಸಂಪೂರ್ಣ ಪವಿತ್ರ ಆತ್ಮ, ಪರಿಶುದ್ಧ ಆತ್ಮ ಆಗುತ್ತಾ ಹೋಗುತ್ತೇನೆ. ಮತ್ತೆ ಮತ್ತೆ ವಿಕಾರಗಳ ಮಣ್ಣಿನಲ್ಲಿ ಬಿದ್ದು ಕೊಳಕಾಗುವುದಿಲ್ಲ. ನನಗಾಗಿ ನೀನು ಮಾಡುತ್ತಿರುವ ಸೇವೆಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು. ನಾನು ಸದಾ ನಿನ್ನ ಆಜ್ಞಾಪಾಲಕ, ಪ್ರೀತಿಯ ಮಗುವಾಗಿ ಇರುತ್ತೇನೆ.
ನೀನು ಕೊಡುತ್ತಿರುವ ತಾಯಿಯ ಸ್ನೇಹ, ಪ್ರೀತಿ, ವಾತ್ಸಲ್ಯವನ್ನು ಹಾಗೂ ಜ್ಞಾನಾಮೃತವನ್ನು ಇಡೀ ಜಗತ್ತಿಗೆ ಹಂಚುತ್ತೇನೆ. ನಾನು ಸದಾ ನಿನ್ನ ಛತ್ರಛಾಯೆಯಲ್ಲಿ ಸುರಕ್ಷಿತವಾಗಿ ಇರುತ್ತೇನೆ. ನಿನ್ನ ವರದಾನಿ ಹಸ್ತಗಳೇ ನನ್ನ ರಕ್ಷಣೆಯ ಛತ್ರಛಾಯೆಯಾಗಿದೆ. ನಾನು ಸದಾ ನಿನ್ನ ಮಡಿಲಿನಲ್ಲಿ ಇರುವಂತಹ, ನಿನ್ನ ಜೊತೆಗೇ ಇರುವಂತಹ ಇದ್ದೇನೆ. ನಿನ್ನ ಸುಪುತ್ರ ಆಗಿ ಕೆಲಸವನ್ನೇ ನಾನು ಮಾಡುತ್ತೇನೆ. ಹೀಗೆ ತಾಯಿಗೆ ವಚನ ಕೊಡುತ್ತಾ ನೀವು ಹಾಗೂ ಬಾಪ್ ದಾದಾರವರು ಫರಿಷ್ಠಾ ರೂಪಧಾರಿಯಾಗಿ ಸೃಷ್ಟಿಯ ಗ್ಲೋಬಿನ ಮೇಲೆ ಬಂದು ನಿಂತ್ಕೊಳ್ಳಿ. ಬಾಪ್ ದಾದಾರವರಿಂದ ಸುಖ, ಶಾಂತಿ, ಪ್ರೀತಿ, ವಾತ್ಸಲ್ಯ, ಮಮತೆ ಹಾಗೂ ಸರ್ವಶಕ್ತಿಗಳ ಪ್ರವಾಹ ನನ್ನಲ್ಲಿ ಬರುತ್ತಿದೆ. ನಾನು ಆ ಸರ್ವಶಕ್ತಿಗಳನ್ನು ಹಾಗೂ ಪರಮಾತ್ಮ ತಾಯಿಯ ರೂಪದಲ್ಲಿ ಕೊಡುತ್ತಿರುವಂತಹ ಆತ್ಮಿಕ ಸ್ನೇಹ, ಪ್ರೀತಿಯನ್ನು ನಾನು ಜಗತ್ತಿನ ಎಲ್ಲ ಆತ್ಮರಿಗೆ ಹಂಚುತ್ತಿದ್ದೇನೆ. ನಿಮ್ಮ ಸಂಪರ್ಕದಲ್ಲಿರುವಂತಹ ಅನಾಥ ಮಕ್ಕಳನ್ನು ನಿಮ್ಮ ಸನ್ಮುಖದಲ್ಲಿ ಮರ್ಜ್ ಮಾಡಿಕೊಳ್ಳಿ. ಅನಾಥರು ಅಂದರೆ ಪರಮಾತ್ಮನ ಪರಿಚಯ ಇಲ್ಲದೆ ಇರುವಂತಹ ಹಾಗೂ ತಂದೆ ತಾಯಿಯ ಪ್ರೀತಿಯನ್ನು ಅನುಭವ ಮಾಡದೇ ಇರುವಂತಹ ಆತ್ಮರನ್ನ ನಿಮ್ಮ ಸನ್ಮುಖದಲ್ಲಿ ಮರ್ಜ್ ಮಾಡಿಕೊಳ್ಳಿ. ಲೌಕಿಕದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿರುವಂತಹ ಆತ್ಮರನ್ನ ಇಮರ್ಜ್ ಮಾಡಿಕೊಳ್ಳಿ. ಆ ಪರಮಾತ್ಮ ತಾಯಿಯ ಪ್ರೀತಿ, ಸ್ನೇಹ, ಸುಖ, ಶಾಂತಿ ಹಾಗೂ ಸರ್ವಶಕ್ತಿಗಳನ್ನು ಆ ಎಲ್ಲ ಆತ್ಮರಿಗೂ ಕೊಡುತ್ತಾ ಹೋಗ್ರಿ. ಅನುಭವ ಮಾಡ್ರಿ. ನಿಮ್ಮ ದೃಷ್ಟಿಯ ಮೂಲಕ ನಿಮ್ಮ ಸುತ್ತಲಿರುವ ಆತ್ಮರಿಗೆ ಜಗದಂಬೆಯ ಸಾಕ್ಷಾತ್ಕಾರ ಆಗುತ್ತಿದೆ. ಅವರು ನಿಮ್ಮನ್ನ ಜಗನ್ಮಾತೆಯ ರೂಪದಲ್ಲಿ ನೋಡುತ್ತಿದ್ದಾರೆ. ನಿಮ್ಮಿಂದ ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನು ಹಾಗೂ ಸರ್ವಶಕ್ತಿಗಳನ್ನು ಅನುಭವ ಮಾಡುತ್ತಿದ್ದಾರೆ. ನಿಮ್ಮ ಪರಿಚಯದ ಬಂಧುಗಳನ್ನು, ಸಂಪರ್ಕದಲ್ಲಿ ಇರುವ ಆತ್ಮರನ್ನ ಸನ್ಮುಖದಲ್ಲಿ ಇಮರ್ಜ್ ಮಾಡಿ. ನೀವು ತಂದೆಯಿಂದ ಪಡೆದುಕೊಳ್ಳುತ್ತಿರುವ ಪ್ರೀತಿ, ವಾತ್ಸಲ್ಯ ನಿಮ್ಮ ದೃಷ್ಟಿಯ ಮೂಲಕ ಆ ಪ್ರವಾಹ ಎಲ್ಲರಲ್ಲಿಯೂ ಹರಡಿಸುತ್ತಾ ಹೋಗ್ರಿ.
ಒಂದೆರಡು ಕ್ಷಣ ಅದೇ ಅನುಭವದಲ್ಲಿ ನಾವು ಸ್ಥಿತ ಆಗೋಣ. ಸಂಗಮ ಯುಗದಲ್ಲಿ ನನಗೆ ಸಿಕ್ಕಿರುವಂತಹ ಪರಮಾತ್ಮನ ತಾಯಿ ಸ್ವರೂಪದ ಪ್ರೀತಿ ಎಲ್ಲ ಆತ್ಮರಿಗೂ ಸಿಗಲಿ ಎಂಬ ಶುಭ ಭಾವನೆಯೊಂದಿಗೆ ಹಿಂದಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಮೌನವು ನೀನೆ, ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ. ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ, ಸಕಲವು ಎನಗೆ ಬಾಬಾ ನೀನೆ. ಸಕಲವು ಎನಗೆ ಬಾಬಾ ನೀನೆ. ಕಂದನು ನಾನು, ತಂದೆಯು ನೀನೆ. ಕಂದನು ನಾನು, ತಂದೆಯು ನೀನೆ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಕಲವು ಎನಗೆ ಬಾಬಾ ನೀನೆ. ಸಕಲವು ಎನಗೆ ಬಾಬಾ ನೀನೆ. ಸಕಲವು ಎನಗೆ ಬಾಬಾ ನೀನೆ. ಸಕಲವು ಎನಗೆ ಬಾಬಾ ನೀನೆ.